ಓಕೆ. ಅಡ್ಮಿಷನ್ ಕಂಟ್ರೋಲರ್ ಬಗ್ಗೆ ನೋಡ್ದು. ಈ ಅಡ್ಮಿಷನ್ ಕಂಟ್ರೋಲರ್ ಬಂದು ನಾವೇನಾದರೂ ಒಂದು ಪಾಲಿಸಿನ ಜನರೇಟ್ ಮಾಡಬೇಕು ಅಂತಂದರೆ ಗೋ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಈ ಗೋ ಲ್ಯಾಂಗ್ವೇಜು ಬಂದು ಒಂದು ಸ್ವಲ್ಪ ಟಫ್ ಇರುತ್ತೆ. ಈ ಗೋ ಲ್ಯಾಂಗ್ವೇಜ್ ಮುಖಾಂತರ ನಾವು ಪಾಲಿಸಿನ ಇನ್ ಕೇಸ್ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತಂದರೆ ಡೆವಾಪ್ಸ್ ಇಂಜಿನಿಯರ್ಸ್ಗೆ ಸುಮಾರು ಟೈಮ್ ತಗೊಳುತ್ತೆ. ಮತ್ತು ಅದು ಒಂದು ಸ್ವಲ್ಪ ಟಫ್ ಇರುತ್ತೆ ಕ್ರಿಯೇಟ್ ಮಾಡೋದು ಅಡ್ಮಿಷನ್ ಕಂಟ್ರೋಲ್ನ ಗೋ ಲ್ಯಾಂಗ್ವೇಜಿಂದ. ಅದಕ್ಕೋಸ್ಕರ ಬಂದು ನಾವು YAML-ಅಲ್ಲಿ ಒಂದು ಸ್ವಲ್ಪ ಫೆಮಿಲಿಯರ್ ಇರೋದ್ರಿಂದ ನಾವು ಡೈನಾಮಿಕ್ ಅಡ್ಮಿಷನ್ ಕಂಟ್ರೋಲರ್ನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಬಂದು ನಾವು ಕ್ಯೂಆರ್ನ ಡೈನಾಮಿಕ್ ಅಡ್ಮಿಷನ್ ಕಂಟ್ರೋಲ್ನ ಯೂಸ್ ಮಾಡಿಕೊಂಡು ಜಸ್ಟ್ YAML ಫೈಲಲ್ಲಿ ಯಾವ ರೀತಿ ನಾವು ಡಿಪ್ಲಾಯ್ಮೆಂಟ್ ಫೈಲ್ನ ಕ್ರಿಯೇಟ್ ಮಾಡ್ತೀವೋ ಅದೇ ರೀತಿ ಇದರಲ್ಲೂ ಪಾಲಿಸಿಗಳನ್ನ ನಾವು YAML ಫೈಲ್ ಮುಖಾಂತರ ಕ್ರಿಯೇಟ್ ಮಾಡ್ಬೋದು. ಇವಾಗ ನಾವು ಥಿಯರಿ ಪಾರ್ಟ್ ಮುಗೀತು. ಇವಾಗ ಜಸ್ಟ್ ಡೆಮೋ ಪಾರ್ಟ್ಗೆ ಹೋಗೋಣ. ಇವಾಗ ಬಂದು ನಮಗೊಂದು ಇವಾಗ ಡೈನಮಿಕ್ ಅಡ್ಮಿಷನ್ ಕಂಟ್ರೋಲ್ ಬಂದು ಕ್ಯೂಆರ್ನ ನಾವು ಯೂಸ್ ಮಾಡಿಕೊಂಡು ಪಾಲಿಸಿನ ಕ್ರಿಯೇಟ್ ಮಾಡೋಣ. ಇದರಲ್ಲಿ ಬಂತು ಅಂತ ಅಂದರೆ ನಾವು ಜನ್ರೇಟ್ ಮಾಡ್ಬೋದು ಪಾಲಿಸಿನ ಜನ್ರೇಟು, ಅದಾದಮೇಲೆ ಮ್ಯೂಟೇಟು, ಅದಾದಮೇಲೆ ವ್ಯಾಲಿಡೇಟ್ ಮಾಡ್ಬೋದು. ಮೊದಲು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ನಾನು ಮೊದಲು ವ್ಯಾಲಿಡೇಟ್ ಬಗ್ಗೆ ನಿಮಗೆ ಪ್ರಾಕ್ಟಿಕಲ್ ಡೆಮೋದಲ್ಲಿ ತೋರಿಸ್ತೀನಿ. ಅದಕ್ಕೋಸ್ಕರ ನೀವು ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾನು ಬಂದು ಕಿಲ್ಲರ್ ಕೋಡ ಅಂತ ಒಂದು ವೆಬ್ಸೈಟ್ ಇದೆ, ಅದ್ರ ಮುಖಾಂತರ ನಾನು ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು. ಇನ್ ಕೇಸ್ ಏನಾದರೂ ಯಾವ ರೀತಿ ಇದ್ರಲ್ಲಿ ಲಾಗಿನ್ ಆಗೋದು ಗೊತ್ತಾಗಿಲ್ಲ ಅಂತಂದರೆ ಜಸ್ಟು ಕಿಲ್ಲರ್ ಕೋಡ ಅಂತ ಟೈಪ್ ಮಾಡಿದ್ರೆ ಸಾಕು. ನಿಮಗೆ .com ಅಂತ ಟೈಪ್ ಮಾಡಿದ್ರೆ ಜಸ್ಟ್ ನಿಮ್ಗೆ ಈ ರೀತಿ ಆಪ್ಷನ್ಗಳು ತೋರಿಸುತ್ತೆ. ಅಲ್ಲಿ ಬಂದು ನಿಮಗೆ ಸೈನ್ ಇನ್ ಆಪ್ಷನ್ ಕೇಳುತ್ತೆ. ಇನ್ ಕೇಸ್ ಗಿಟಬ್ ಇತ್ತು ಅಂತ ಅಂದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು ಅಥವಾ Gmail ID ಮುಖಾಂತರ ಲಾಗಿನ್ ಆಗ್ಬೋದು. ಇಲ್ಲಿ ಬಂದು ಇಲ್ಲಿ ಪ್ಲೇ ಗ್ರೌಂಡ್ ಅಂತ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೇ ಗ್ರೌಂಡ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಬಂದು ನೀವು ಸೆಕೆಂಡ್ ಆಪ್ಷನ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೊಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಈ ರೀತಿ ನಿಮಗೆ ಒಂದು ಕ್ರಿಯೇಟ್ ಮಾಡಿಕೊಡುತ್ತೆ. ಇದು ಬಂದು 60 ಮಿನಿಟ್ಸ್ ನಿಮಗೆ ಫ್ರೀ ಇರುತ್ತೆ. ಇನ್ ಕೇಸ್ ಏನಾದರೂ ಜಾಸ್ತಿ ಟೈಮ್ ಯೂಸ್ ಮಾಡಬೇಕು ಅಂತಂದರೆ ನೀವು ಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ 60 ಮಿನಿಟ್ ಮುಗಿದ ತಕ್ಷಣ ನೀವೇನು ಆಪ್ರೇಷನ್ ಮಾಡಿರ್ತೀರೋ ಅದೆಲ್ಲ ಆಟೋಮೆಟಿಕಲಿ ಎರೇಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು ರಿಫ್ರೆಶ್ ಮಾಡ್ತು ಅಂತಂದರೆ ಹೊಸದಾಗಿ ಇನ್ನೊಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಕ್ರಿಯೇಟ್ ಆಗುತ್ತೆ ಹೊಸ ಫ್ಯೂಚರಲ್ಲಿ, ಅಂತಂದರೆ ಹೊಸ ಆಪ್ಷನ್ಗಳಲ್ಲಿ. ಪ್ರೀವಿಯಸ್ಲಿ ಏನು ಕ್ರಿಯೇಟ್ ಮಾಡಿದ್ರು ಅದು ಯಾವುದೇ ರೀತಿ ಇಲ್ಲಿ ಎನೇಬಲ್ ಆಗಿರಲ್ಲ. ಓಕೆ, ಇದಾಯಿತು. ನೆಕ್ಸ್ಟ್ ಬಂದು ನಾವು ಕ್ಯೂಬರ್ನ ಮೊದಲು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಬಂದು ನೀವು ಕ್ಯೂಬರ್ನ ಅನ್ನೋದು ಒಂದು ನೇಮ್ ಸ್ಪೇಸ್ನ ಕ್ರಿಯೇಟ್ ಮಾಡಿ ಇದರೊಳಗಡೆ ನೀವು ಒಂದು ಪೋರ್ಟ್ ಥರ ಒಂದು ಡಿಪ್ಲಾಯ್ಮೆಂಟ್ ಥರ ಒಂದು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಬಂದು ನಾನು ಕ್ಯೂಬರ್ನ ವೆಬ್ಸೈಟ್ಗೆ ಹೋಗ್ತೀನಿ. ಡಾಕ್ಯುಮೆಂಟೇಷನಲ್ಲಿ ಯಾವ ರೀತಿ ಇನ್ಸ್ಟಾಲೇಷನ್ ಪಾರ್ಟ್ ಇದೆ ಅದನ್ನು ತೋರಿಸುತ್ತೆ. ಜಸ್ಟು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ, ಇನ್ಸ್ಟಾಲೇಷನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಒಂದು 2 ಆಪ್ಷನಲ್ಲಿ ನೀವು ಕ್ರಿಯೇಟ್ ಮಾಡ್ಬೋದು. ಮೊದಲನೇದು ಒಂದು ಎಲ್ಮ್ ಚಾರ್ಟ್ ಯೂಸ್ ಮಾಡಿಕೊಂಡು ಅಥವಾ ಮ್ಯಾನಿಫೆಸ್ಟ್ ಯೂಸ್ ಮಾಡಿಕೊಂಡು. ಇಲ್ಲಿ ಜಸ್ಟ್ ಇನ್ಸ್ಟಾಲೇಷನ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದು ಎಲ್ಮ್ ಏನಿದೆ ಇದ್ರ ಮುಖಾಂತರ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ನಾನು ಬಂದು ಇದೇನಿದೆ ಮ್ಯಾನಿಫೆಸ್ಟ್ ಫೈಲ್ ಅದ್ರ ಮುಖಾಂತರನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಬಂದು ನೀವು ಟೆಸ್ಟಿಂಗ್ ಪರ್ಪಸ್ ಮಾತ್ರ ಯೂಸ್ ಮಾಡಿ. ಇನ್ ಕೇಸ್ ಏನಾದರೂ ನೀವು ಪ್ರೊಡಕ್ಷನ್ ಲೆವೆಲಲ್ಲಿ ಯೂಸ್ ಮಾಡಬೇಕು ಅಂತಂದರೆ ನೀವು ಎಲ್ಮ್ ಚಾರ್ಟ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಮ್ಯಾನಿಫೆಸ್ಟ್ ಫೈಲ್ನ ಯೂಸ್ ಮಾಡಬೇಡಿ. ಜಸ್ಟ್ ನಾನು ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ನಾನು ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕ್ಯೂಬರ್ನೋ ಏನಿದೆ ಅದು ಕ್ರಿಯೇಟ್ ಆಗ್ತಾಯಿದೆ. ಓಕೆ, ಓಕೆ. ಇವಾಗ ಜಸ್ಟು ಪೋರ್ಟ್ನ ಚೆಕ್ ಮಾಡೋಣ, ಪಾಡ್ಸ್ಗಳೇನಾದ್ರು ಕ್ರಿಯೇಟ್ ಆಗಿದಿಲ್ವ ಅಂತ. kubectl ಗೆಟ್ ಪಾಡ್ಸ್ ನೇಮ್ ಸ್ಪೇಸ್ ಒಂದು ಕ್ಯೂಬರ್ನೋ. ಓಕೆ, ಇನ್ನು ಕಂಟೈನರ್ ಕ್ರಿಯೇಟಿಂಗ್ ಅಂತ ತೋರಿಸ್ತದೆ ಸ್ಟೇಟಸ್ಸು. ವೆಯ್ಟ್ ಮಾಡೋಣ, ನಾನು ವಾಚ್ಗೆ ಇಟ್ಬಿಡ್ತೀನಿ. ಓಕೆ, ಓಕೆ. ಇನ್ನೊಂದು ಸರಿ ಟೈಪ್ ಮಾಡ್ತೀನಿ, kubectl ಗೆಟ್ ಪಾಡ್ಸ್ ಕ್ಯೂಬರ್ನೋ. ಓಕೆ, ಸ್ಟೇಟಸ್ ಈಸ್
ರನ್ನಿಂಗ್ ಅಂತ ತೋರಿಸ್ತಾ ಇದೆ. ಓಕೆ, ಇವಾಗ ಕ್ಲಸ್ಟರ್ ಪಾಲಿಸಿ ಚೆಕ್ ಮಾಡೋಣ. ಇಲ್ಲಿ ಬಂದು ನಾವು ಪಾಲಿಸಿನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ನಾರ್ಮಲಾಗಿ ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಇನ್ ಕೇಸ್ ಏನಾದರೂ ಐ ಡಿ ಕಾರ್ಡ್ ಇದ್ರಷ್ಟೇ ಒಳಗಡೆ ಎಂಟ್ರಿ ಮಾಡಕ್ಕೆ ಬಿಡೋದು, ಆ ರೀತಿ ನಾವು ವ್ಯಾಲಿಡೇಟ್ ಮಾಡೋದು. ಇದನ್ನು ನಾವು ವ್ಯಾಲಿಡೇಟ್ ಅಂತ ಕರಿತೀವಿ. ಇನ್ ಕೇಸ್ ಏನಾದರೂ ಅವನ ಹತ್ರ ಇನ್ ಕೇಸ್ ಏನಾದರೂ ಅವನ ಹತ್ರ ಪ್ರಾಪರ್ ಏನಾದರೂ ಪಾಲಿಸಿ ರೂಲ್ ಕರೆಕ್ಟಾಗಿ ಮೇಂಟೈನ್ ಮಾಡಿತ್ತು ಅಂತಂದರೆ ಅವಾಗಷ್ಟೇ ಈ ಡಿಪ್ಲಾಯ್ಮೆಂಟ್ ಇದು ಕುಬರ್ನೆಟಿಸ್ ಕ್ಲಸ್ಟರ್ ಒಳಗಡೆ ಡಿಪ್ಲಾಯ್ಮೆಂಟ್ ಮಾಡೋಕ್ಕೆ ನಾವು ಅಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಇದೆ ಅಂತ ತಿಳ್ಕೊಳ್ಳಿ, KTS. ಓಕೆ, ಇದರೊಳಗಡೆ ಬಂದು ನೀವು ಒಂದು ಪಾಲಿಸಿನ ಕ್ರಿಯೇಟ್ ಮಾಡ್ತೀರಾ. ಯಾವ ರೀತಿ ಅಂತ ಅಂದರೆ ರಿಸೋರ್ಸ್ ಏನಿದೆ, ಫಾರ್ ಎಕ್ಸಾಂಪಲು ಲಿಮಿಟ್ ಆಗಿರ್ಬೋದು. ಇನ್ ಕೇಸ್ ಏನಾದರೂ ಅವನು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಅವನ ಹತ್ರ ಒಂದು ಡಿಪ್ಲಾಯ್ಮೆಂಟ್ ML ಫೈಲ್ ಇದೆ ಅಂತ ತಿಳ್ಕೊಳ್ಳಿ, ಡಿಪ್ಲಾಯ್ಮೆಂಟ್.ml ಫೈಲ್ ಇದೆ ಅಂತ ತಿಳ್ಕೊಳ್ಳಿ. ಇದರೊಳಗಡೆ ಒಂದು ರಿಸೋರ್ಸ್ ಲಿಮಿಟ್ ಯಾವುದೇ ರೀತಿ ಅವನು ಡಿಫೈನ್ ಮಾಡಿರೋದಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ಬೋದು ಅಂತಂದರೆ ಈ ಪಾಲಿಸಿನ ನಾವು ಒಂದು ಪಾಲಿಸಿನ ಕ್ರಿಯೇಟ್ ಮಾಡ್ಬೋದು. ಅದೇನು ಮಾಡುತ್ತೆ ಅಂತಂದರೆ ಅವನು ಈ ಡಿಪ್ಲಾಯ್ಮೆಂಟ್ ML ಫೈಲ್ನ ಅಪ್ಲೈ ಮಾಡಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಆ ಪಾಲಿಸಿ ಏನಿದೆ ಇದನ್ನು ಚೆಕ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಅವನೇನಾದರೂ ರಿಸೋರ್ಸ್ ಏನಿದೆ, ಕೋಟಾ ಏನಿದೆ, ರಿಸೋರ್ಸ್ ಕೋಟಾ ಅದು ಯಾವುದೇ ರೀತಿ ಅವನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಇದೊಂದು ಮೆಸೇಜನ್ನು ಥ್ರೋ ಮಾಡುತ್ತೆ. ಯಾವುದೇ ರೀತಿ ಅಲೋ ಮಾಡಲ್ಲ ಅದನ್ನು ಕ್ರಿಯೇಟ್ ಮಾಡೋಕ್ಕೆ. ಈ ಥರ ನೀವು ರಿಸೋರ್ಸ್ ಕೋಟನ್ನು ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ನಿಮ್ಮದು ಈ ಡಿಪ್ಲಾಯ್ಮೆಂಟ್ ML ಫೈಲ್ನ ಕ್ರಿಯೇಟ್ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ಒಂದು ಮೆಸೇಜನ್ನು ನಾವೇ ಕಸ್ಟಮ್ ಆಗಿ ಒಂದು ಮೆಸೇಜನ್ನು ಡಿಸ್ಪ್ಲೇ ಮಾಡಿಸ್ಬೋದು. ಮೊದಲು ನಾವು ಈ ರಿಸೋರ್ಸ್ ಕೋಟಾ ಬಗ್ಗೆ ನೋಡೋಣ. ರಿಸೋರ್ಸ್ ಕೋಟಾನ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಒಂದು ಪಾಲಿಸಿನ.